Hello everyone, welcome our education channel We Learn Together. ಕರ್ನಾಟಕ ಟಿ.ಇ.ಟಿ 2024 ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಥ ಕೊನೆ ಕ್ಷಣದ ತಯಾರಿಯನ್ನು ನೋಡ್ತಾ ಹೋಗೋಣ. ಇದು 5ನೇ ವರ್ಗದಿಂದ 9ನೇ ವರ್ಗದವರೆಗಿನ ವಿಜ್ಞಾನದ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಒಳಗೊಂಡಿದೆ. ಈ ದಿನ ಸರಣಿ 10 ನೋಡೋಣ. ನಿನ್ನೆ ದಿನ ನಾವು 10ನೇ ವರ್ಗಕ್ಕೆ ಸಂಬಂಧಪಟ್ಟಂತಹ 100 ಕ್ವಶನನ್ನು ನೋಡಿದ್ದೇವೆ. ಮುಂದಿನ ಅವಧಿಯಲ್ಲಿ ಇನ್ನೂ 100 ಕ್ವಶನ್ ನೋಡ್ತಾ ಹೋಗೋಣ. ಅದರ ಜೊತೆಯಲ್ಲಿಯೇ ಈ ಸರಣಿಗಳನ್ನು ಕೂಡ ನೋಡ್ತಾ ಹೋಗೋಣ. 5ರಿಂದ 9ನೇ ವರ್ಗದವರೆಗಿನ ಸರಣಿಯನ್ನು ಕೂಡ ನೋಡ್ತಾ ಹೋಗೋಣ. ಪಾಯಿಂಟ್ಸ್ಗಳನ್ನು ನೋಡೋಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ಚಾನಲ್ಗೆ ನೋಟಿಫೈ ಆಗಿ ಇರಿ. ಮೆಲುಕು ಹಾಕುವ ಪ್ರಾಣಿಗಳು ಅಂದರೆ ರುಮಿನೆಂಟ್ಸ್ ಪ್ರಾಣಿಗಳು ಅಂದರೆ ಯಾವುದಂತ ನೋಡೋದಾದರೆ ಹಸು ಎಮ್ಮೆಯಂತಹ ಹುಲ್ಲು ತಿನ್ನುವ ಪ್ರಾಣಿಗಳನ್ನು ರುಮಿನೆಂಟ್ಸ್ ಅಂತ ಕರೀತಾರೆ. ಇನ್ನು ORS ಅಂತಂದರೆ ಮೌಖಿಕ ಜಲ ಮರುಪೂರಣ ದ್ರಾವಣ. ಓರಲ್ ಅಂದರೆ O ಅಂದರೆ ಓರಲ್, R ಅಂದರೆ ರಿಹೈಡ್ರೇಷನ್, S ಅಂದರೆ ಸೊಲ್ಯೂಷನ್. ಮಾನವರಲ್ಲಿ ಸೆಲ್ಯುಲೋಸ್ ಜೀರ್ಣಕ್ರಿಯೆಗೆ ಒಳಗೊಳ್ಳುವುದಿಲ್ಲ. ಯಾಕಂದರೆ ಮಾನವರಲ್ಲಿ ಸೆಲ್ಯುಲೋಸನ್ನು ಜೀರ್ಣಿಸುವ ಬ್ಯಾಕ್ಟೀರಿಯಾ ಮನುಷ್ಯರ ಜಠರದಲ್ಲಿ ಕಂಡುಬರುವುದಿಲ್ಲ. ಅದಕ್ಕಾಗಿ ನಮಗೆ ಸೆಲ್ಯುಲೋಸ್ ಜೀರ್ಣಕ್ರಿಯೆ ಒಳಗಾಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂದರೆ ಹುಲ್ಲಿನಂತಹ ವಸ್ತುಗಳನ್ನು, ಎಲೆಗಳನ್ನು ನಮಗೆ ಜೀರ್ಣಕ್ರಿಯೆ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗತ್ತೆ. ಕುದುರೆ, ಮೊಲದಂತಹ ಪ್ರಾಣಿಗಳಲ್ಲಿ ಸೆಲ್ಯುಲೋಸ್ನ ಜೀರ್ಣಕ್ರಿಯೆ ಯಾವ ಭಾಗದಲ್ಲಿ ನಡೆಯುತ್ತೆ? ಇಲ್ಲಿ ಸೀಕಮ್ ಎಂಬ ಭಾಗದಲ್ಲಿ ನಡೆಯುತ್ತೆ. ಇನ್ನು ಅಮೀಬಾದಲ್ಲಿ ಜೀವನಕ್ರಿಯೆ ನಡೆಯೋದಾದರೆ ಆಹಾರ ರಸದಾನಿಗಳಲ್ಲಿ. ಜೀವಕ್ರಿಯೆ ನಡೆಯೋದಾಗಿದ್ದರೆ ಅದು ಆಹಾರ ರಸದಾನಿಗಳಲ್ಲಾಗಿರುತ್ತೆ. ನೆಕ್ಸ್ಟ್, ಭಾರತದಲ್ಲಿ ಮಾರ್ವಾರಿ ಮತ್ತು ಪಠಾನ್ವಾಡಿ ಕುರಿ ತಳಿಗಳು ಕಂಡುಬರುವ ಸ್ಥಳ ನೋಡೋದಾದರೆ ಗುಜರಾತ್. ಕುರಿಗಳ ಚರ್ಮವು ಹೊಂದಿರುವ 2 ರೀತಿ ತುಪ್ಪಳಗಳು ನೋಡೋದಾದರೆ ಒಂದು ಒರಟಾದ ಹೊರಗೂದಲನ್ನು ಹೊಂದಿರುತ್ತೆ, ಎರಡನೇದು ನಯವಾದ ಸೂಕ್ಷ್ಮ ಒಳಗೂದಲನ್ನು ಹೊಂದಿರುತ್ತೆ. ಆಯ್ಕೆಯ ತಳೀಕರಣ ಅಂತ ಹೇಳಿದ್ರೆ ನಯವಾದ ಒಳಗೂದಲಿನಂತಹ ವಿಶೇಷ ಲಕ್ಷಣಗಳ ಸಂತತಿಗಳನ್ನು ಪಡೆಯಲು ಪೋಷಕ ಕುರಿಗಳನ್ನು ಆಯ್ಕೆ ಮಾಡುವ ವಿಧಾನವನ್ನು ಆಯ್ಕೆಯ ತಳೀಕರಣ ಅಂತ ಕರೀತಾರೆ. ಸಾಮಾನ್ಯವಾಗಿ ಟಿಬೆಟ್ ಮತ್ತು ಲಡಾಖ್ಗಳಲ್ಲಿ ಉಣ್ಣೆಯನ್ನು ಉತ್ಪಾದಿಸುವ ಪ್ರಾಣಿ ಯಾವುದು? ಯಾಕ್. ಜಮ್ಮು ಕಾಶ್ಮೀರದಂತಹ ಬೆಟ್ಟದ ಪ್ರದೇಶಗಳಲ್ಲಿ ಯಾವ ಪ್ರಾಣಿಯಿಂದ ಉಣ್ಣೆಯನ್ನು ಉತ್ಪಾದಿಸಿರೋದಂತ ನೋಡೋದಾದರೆ ಅಂಗೋರಾ ಮೇಕೆಯಿಂದ ಉಣ್ಣೆಯನ್ನು ಉತ್ಪಾದಿಸ್ತಾರೆ. ಇನ್ನು ಜಮ್ಮು ಕಾಶ್ಮೀರ ಮೇಕೆಗಳ ಸಹಾಯದಿಂದ ತಯಾರಿಸಿದ ಉತ್ಕೃಷ್ಟ ಶಾಲನ್ನು ಪಶ್ಮಿನಾ ಶಾಲುಗಳಂತ ಕರೀತಾರೆ. ದಕ್ಷಿಣ ಅಮೆರಿಕದಲ್ಲಿ ಲಾಮಾ ಮತ್ತು ಅಲ್ಪಾಕಾ ಎಂಬ ಪ್ರಾಣಿಗಳನ್ನು ಬಳಸಿ ಉಣ್ಣೆಯನ್ನು ತೆಗೆಯುತ್ತಾರೆ. ಸಾರ್ಟ್ರಸ್ ಡಿಸೀಸ್ ಕಾಯಿಲೆಗೆ ಕಾರಣವಾದ ಬ್ಯಾಕ್ಟೀರಿಯಾ ನೋಡೋದಾದರೆ ಅಂಥ್ರಾಕ್ಸ್. ನಾರನ್ನು ಉಣ್ಣೆಯಾಗಿ ಸಂಸ್ಕರಿಸುವ ಪ್ರಕ್ರಿಯೆಗೆ ಒಳಗೊಂಡಿರುವ ಹಂತ ನೋಡೋದಾದರೆ ಕತ್ತರಿಸುವಿಕೆ, ಉಜ್ಜಿ ಶುಭಗೊಳಿಸುವಿಕೆ, ವಿಂಗಡಿಸುವಿಕೆ, ಪುರಲೆಗಳನ್ನು ಸ್ವಚ್ಛಗೊಳಿಸುವಿಕೆ, ಬಣ್ಣ ನೀಡುವಿಕೆ ಮತ್ತು ಸುತ್ತುವಿಕೆ. ರೇಷ್ಮೆ ಹುಳುಗಳ ಪ್ರಭೇದಗಳನ್ನು ನೋಡೋದಾದರೆ ಹಿಪ್ಪು ನೇರಳೆ ರೇಷ್ಮೆ, ಟಸ್ಸರ್ ರೇಷ್ಮೆ, ಮೂಗಾ ರೇಷ್ಮೆ ಮತ್ತು ಕೋಸಾ ರೇಷ್ಮೆ. ರೇಷ್ಮೆ ದಾರವು ಯಾವ ವಿಧದ ಪ್ರೋಟೀನಿಂದಾಗಿದೆ ನೋಡೋದಾದರೆ ಫೈಬ್ರಾಯಿನ್. ಉತ್ತಮ ಗುಣಮಟ್ಟದ ಉಣ್ಣೆಯನ್ನು ಕೊಡುವ ಭಾರತದ ಕುರಿಯ ತಳಿಯ ಹೆಸರು ನೋಡೋದಾದರೆ ಲೋಹಿ. ಇದು ಸಾಮಾನ್ಯವಾಗಿ ರಾಜಸ್ಥಾನ್ ಮತ್ತು ಪಂಜಾಬ್ಗಳಲ್ಲಿ ಕಂಡುಬರ್ತವೆ. ಭಾರತದಲ್ಲಿ ಮಾರ್ವಾರಿ ಮತ್ತು ಪಠಾನ್ವಾಡಿ ಕುರಿ ತಳಿಗಳು ಹೆಚ್ಚಾಗಿ ಕಂಡುಬರುವ ಸ್ಥಳ ಗುಜರಾತ್. ಭಾರತದಲ್ಲಿ ನೆಲೆಹಾಸಿನ ಉಣ್ಣೆಗಾಗಿ ಪ್ರಸಿದ್ಧ ಪಡೆದ ತಳಿಯ ಹೆಸರು ನೋಡೋದಾದರೆ ನಾಲಿ. ಇದು ರಾಜಸ್ಥಾನದ ಹರಿಯಾಣ, ಪಂಜಾಬ್ ರಾಜ್ಯದಲ್ಲಿ ಕಂಡುಬರುತ್ತೆ. ಒಳ ಉಡುಪಿಗಾಗಿ ಬಳಸುವ ಭಾರತೀಯ ತಳಿಯ ಹೆಸರು ನೋಡೋದಾದರೆ ಪಠಾನ್ವಾಡಿ. ಭಾರತೀಯ ತಳಿ ಅಂದರೆ ಕುರಿ ತಳಿ ಹೆಸರು ಪಠಾನ್ವಾಡಿ. ಇದು ಎಲ್ಲಿ ಕಂಡುಬರುತ್ತೆ? ಸಾಮಾನ್ಯವಾಗಿ ಗುಜರಾತದಲ್ಲಿ. ಕಂದು ತುಪ್ಪಳವನ್ನು ಯಾವ ಕುರಿ ತಳಿಯಿಂದ ಪಡೆಯೋರು ಅಂತ ನೋಡೋದಾದರೆ ರಾಂಪುರ್ ಬಶೈರ್. ಉತ್ತರ ಪ್ರದೇಶ ಮತ್ತು ಹಿಮಾಚಲ ಪ್ರದೇಶದಲ್ಲಿ ಇದು ಸಾಮಾನ್ಯವಾಗಿ ಹೆಚ್ಚಾಗಿ ಕಂಡುಬರುತ್ತೆ. ತಾಪ ಎಂದರೇನು? ವಸ್ತುವಿನ ಉಷ್ಣತೆಯ ಮಟ್ಟದ ಅಳತೆಯನ್ನು ತಾಪ ಎನ್ನುವರು. ವೈದ್ಯಕೀಯ ತಾಪಮಾಪಕದ ವ್ಯಾಪ್ತಿ ನೋಡೋದಾದರೆ 35 ಡಿಗ್ರಿಯಿಂದ 42 ಡಿಗ್ರಿ. ಈ ಪ್ರಯೋಗಶಾಲಾ ತಾಪಶಾಲೆ ವ್ಯಾಪ್ತಿ ನೋಡೋದಾದರೆ 10 ಡಿಗ್ರಿ ಸೆಂಟಿಗ್ರೇಡ್ ಟು 110 ಡಿಗ್ರಿ ಸೆಂಟಿಗ್ರೇಡ್. ಮಾನವನ ದೇಹದ ಸಾಮಾನ್ಯ ತಾಪ ನೋಡೋದಾದರೆ 37 ಡಿಗ್ರಿ ಸೆಂಟಿಗ್ರೇಡ್ ಆಗಿರುತ್ತೆ.
ಹವಾಮಾನ ವರದಿಗಳಲ್ಲಿ ತಾಪವನ್ನು ಯಾವ ತಾಪಮಾಪಕದಿಂದ ಅಳೆಯುವರು ನೋಡೋದಾದರೆ ಗರಿಷ್ಠ ಕನಿಷ್ಠ ತಾಪಮಾಪಕ. ವೈದ್ಯಕೀಯ ತಾಪಮಾಪಕವನ್ನು ಬಳಸಿದ ನಂತರವೂ ತ್ವರಿತಗತಿಯಲ್ಲಿ ಪಾದರಸ ಮಟ್ಟದಲ್ಲಿ ಇಳಿಕೆಯಾಗಲಿ ಅಥವಾ ಏರಿಕೆಯಾಗಲಿ ಉಂಟಾಗದಿರಲು ಕಾರಣ ಏನಂದರೆ ವೈದ್ಯಕೀಯ ತಾಪಮಾಪಕದ ಬುರಡೆಯ ಹತ್ತಿರ ಒಂದು ವಕ್ರತೆ ಇದ್ದು ಇದು ಪಾದರಸದ ಮಟ್ಟ ತಾನಾಗಿ ಕುಸಿಯುವುದನ್ನು ತಡೆಹಿಡಿಯುವುದು. ಇನ್ನು ವಹನ ಅಂತ ಹೇಳೋದಾದರೆ ವಸ್ತುವಿನ ಬಿಸಿಯಾದ ತುದಿಯಿಂದ ತಣ್ಣನೆಯ ತುದಿಗೆ ಉಷ್ಣವು ಪ್ರಸಾರವಾಗುವ ಪ್ರಕ್ರಿಯೆ. ಸೂರ್ಯನ ಉಷ್ಣವು ನಮ್ಮನ್ನು ತಲುಪುವ ರೀತಿ ನೋಡೋದಾದರೆ ವಿಕಿರಣ. ಅಷ್ಟೇ ಅಲ್ಲದೆ ಬಿಸಿಯಾದ ಪಾತ್ರೆಯನ್ನು ಬೆಂಕಿ ಜ್ವಾಲೆಯಿಂದ ದೂರ ಇಟ್ಟಾಗ ಅದು ತನ್ನ ಸುತ್ತಮುತ್ತಲಿನ ಪ್ರದೇಶಕ್ಕೆ ವಿಕಿರಣ ಕ್ರಿಯೆಯಿಂದ ಉಷ್ಣವನ್ನು ವರ್ಗಾವಣೆ ಮಾಡುತ್ತದೆ. ಹಾಗೆಯೇ ನಮ್ಮ ದೇಹವು ಕೂಡ ವಿಕಿರಣದಿಂದಲೇ ಸುತ್ತಲಿನ ಪ್ರದೇಶಕ್ಕೆ ಉಷ್ಣವನ್ನು ಬಿಟ್ಟುಕೊಡುತ್ತದೆ ಮತ್ತು ಪಡೆದುಕೊಳ್ಳುತ್ತದೆ. ಇನ್ನು ಸಂವಹನ ನೋಡೋದಾದರೆ ನೀರನ್ನು ಬಿಸಿ ಮಾಡಿದಾಗ ಉಷ್ಣ ಪ್ರಸಾರವಾಗುವ ಪ್ರಕ್ರಿಯೆ ಸಂವಹನ. ನೀರು ಅಥವಾ ದ್ರವ ವಸ್ತುವನ್ನು ಬಿಸಿ ಮಾಡಿದಾಗ ಉಷ್ಣ ಪ್ರಸಾರವಾಗುವ ಪ್ರಕ್ರಿಯೆ. ಕಡಲ್ ಗಾಳಿ ಅಂತ ಹೇಳಿದ್ರೆ ಸಮುದ್ರದಿಂದ ಬೀಸುವ ಗಾಳಿಯಾಗಿರುತ್ತೆ. ಚಳಿಗಾಲದಲ್ಲಿ ದಟ್ಟವಾದ ಬಣ್ಣದ ಬಟ್ಟೆಗಳನ್ನು ಧರಿಸಲು ಕಾರಣ ನೋಡೋದಾದರೆ ದಟ್ಟವಾದ ಬಣ್ಣದ ಬಟ್ಟೆಗಳು ಸೂರ್ಯನ ಬೆಳಕನ್ನು ಅಥವಾ ಉಷ್ಣವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೀರಿಕೊಂಡು ನಮಗೆ ಆರಾಮದಾಯಕ ಅನುಭವವನ್ನು ನೀಡುತ್ತೆ. ಅದೇ ಬಿಳಿ ಬಟ್ಟೆಗಳು ತಮ್ಮ ಮೇಲೆ ಬೀಳುವ ಬಹುಪಾಲು ಉಷ್ಣವನ್ನು ಪ್ರತಿಫಲಿಸುತ್ತದೆ. ಆದ್ದರಿಂದಲೇ ಅದನ್ನು ಬೇಸಿಗೆಯಲ್ಲಿ ಧರಿಸ್ತಾರೆ ಮತ್ತು ಇದು ಹೆಚ್ಚು ಆರಾಮದಾಯಕವಾಗಿಯೂ ಅನಿಸುತ್ತೆ. ಚಳಿಗಾಲದಲ್ಲಿ ಉಣ್ಣೆಯ ಬಟ್ಟೆಯನ್ನು ಧರಿಸಲು ಕಾರಣ ಯಾಕಂದರೆ ಉಣ್ಣೆಯು ಅಲ್ಪ ಉಷ್ಣವಾಹಕ. ಉಣ್ಣೆಯ ಎಳೆಗಳ ನಡುವೆ ಹಿಡಿದಿಟ್ಟಲ್ಪಟ್ಟ ಗಾಳಿಯು ನಮ್ಮ ದೇಹದಿಂದ ಸುತ್ತಲಿನ ಪ್ರದೇಶಕ್ಕೆ ಉಷ್ಣದ ವರ್ಗಾವಣೆಯನ್ನು ತಡೆಯುತ್ತದೆ. ಇದರಿಂದ ನಮಗೆ ಬೆಚ್ಚನೆಯ ಅನುಭವವನ್ನು ನೀಡುವುದು. ನೆಕ್ಸ್ಟು ಕಲೆರಹಿತ ಉಕ್ಕಿನ ಬಾಣಲೆಗಳಿಗೆ ತಾಮ್ರದ ತಳಕಟ್ಟಲು ಕಾರಣ ಯಾಕಂತ ಹೇಳಿದ್ರೆ ತಾಮ್ರವು ಕಲೆರಹಿತ ಉಕ್ಕಿಗಿಂತ ಉತ್ತಮ ಉಷ್ಣ ವಾಹಕವಾಗಿದ್ದರಿಂದ. ಇನ್ನು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ರುಚಿ ನೋಡೋದಾದರೆ ಆಮ್ಲ ಹುಳಿಯಾಗಿರುತ್ತೆ, ಪ್ರತ್ಯಾಮ್ಲವು ಕಹಿ ರುಚಿಯನ್ನು ಹೊಂದಿರುತ್ತೆ. ಈ ಪ್ರತ್ಯಾಮ್ಲವು ಜಾರುವಂಥ ಸ್ವಭಾವವನ್ನು ಕೂಡ ಹೊಂದಿರುತ್ತೆ. ನೈಸರ್ಗಿಕ ಕೆಲವು ಸೂಚಕಗಳನ್ನು ನೋಡೋದಾದರೆ ಅರಿಶಿನ, ದಾಸವಾಳ ಹೂವಿನ ದಳ, ಲಿಟ್ಮಸ್ ಪೇಪರು, ಲವಂಗ ಎಣ್ಣೆ ಮತ್ತು ವೆನಿಲಾಗಳು ಈ ನೈಸರ್ಗಿಕ ಸೂಚಕಗಳನ್ನು ವಸ್ತುಗಳು ಆಮ್ಲವೇ ಪ್ರತ್ಯಾಮ್ಲವೇ ಎಂದು ಗುರುತಿಸಲಿಕ್ಕೆ ಸಹಾಯಕ ಆಗತ್ತೆ. ಇನ್ನು ನಮ್ಮ ಆಹಾರದಲ್ಲಿ ಕಂಡುಬರೋ ಆಮ್ಲಗಳು ನೋಡೋದಾದರೆ ಆಸಿಟಿಕ್ ಆ್ಯಸಿಡ್ ವಿನೆಗರ್ದಲ್ಲಿ ಕಂಡುಬರುತ್ತೆ, ಫಾರ್ಮಿಕ್ ಆ್ಯಸಿಡ್ ಇರುವೆಯ ಕಡಿತದಲ್ಲಿ, ಸಿಟ್ರಿಕ್ ಆ್ಯಸಿಡ್ ಲಿಂಬೆಹಣ್ಣಿನಂಥ ಸಿಟ್ರಸ್ ಹಣ್ಣುಗಳಲ್ಲಿ ಕಂಡುಬರ್ತವೆ, ಮೊಸರಿನಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್, ಟೊಮೆಟೊ ಮತ್ತು ಪಾಲಕ್ ಸೊಪ್ಪಿನಲ್ಲಿ ಆಕ್ಸಾಲಿಕ್ ಆ್ಯಸಿಡ್, ಹಾಗೆ ಹುಣಸೆ ಹಣ್ಣಿನಲ್ಲಿ ಟಾರ್ಟಾರಿಕ್ ಆ್ಯಸಿಡ್, ನೆಲ್ಲಿಕಾಯಿ ಮತ್ತು ಸಿಟ್ರಸ್ ಹಣ್ಣಿನಲ್ಲಿ ಆಸ್ಕಾರ್ಬಿಕ್ ಆ್ಯಸಿಡ್ ಕೂಡ ಕಂಡುಬರುತ್ತೆ. ಮೆಗ್ನೀಷಿಯಂ ಹಾಲು ಇದರಲ್ಲಿರುವ ಪ್ರತ್ಯಾಮ್ಲ ಯಾವುದು ನೋಡೋದಾದರೆ ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್. ಸುಣ್ಣದ ತಿಳಿ ನೀರಿನಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಕಿಟಕಿ ಶುಭ್ರಕದಲ್ಲಿ ಅಮೋನಿಯಂ ಹೈಡ್ರಾಕ್ಸೈಡ್, ಸಾಬೂನಿನಲ್ಲಿ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಇರೋದು. ಅಂದರೆ ಸುಣ್ಣದ ತಿಳಿನಲ್ಲೇ ಇರೋದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಕಿಟಕಿ ಶುಭ್ರಕದಲ್ಲಿರೋದು ಅಮೋನಿಯಂ ಹೈಡ್ರಾಕ್ಸೈಡ್, ಸಾಬೂನಿನಲ್ಲಿರೋದು ಸೋಡಿಯಂ ಅಥವಾ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಆಗಿರುತ್ತೆ. ಅರಿಶಿನವು ಲಿಂಬೆಹಣ್ಣು ಮತ್ತು ಸಾಬೂನಿನೊಂದಿಗೆ ಯಾವ ಬಣ್ಣದಿಂದ ಬದಲಾಗುವಂತ ನೋಡೋದಾದರೆ ಅರಿಶಿನವು ಲಿಂಬೆಹಣ್ಣಿನೊಂದಿಗೆ ಯಾವುದೇ ಬದಲಾವಣೆಯನ್ನು ತೋರಿಸೋದಿಲ್ಲ, ಆದರೆ ಸಾಬೂನಿನೊಂದಿಗೆ ಕೆಂಪು ಬಣ್ಣವನ್ನು ನೀಡುವುದು. ದಾಸವಾಳದ ಹೂ ಆಮ್ಲ ಮತ್ತು ಪ್ರತ್ಯಾಮ್ಲದೊಂದಿಗೆ ನೀಡುವ ಬಣ್ಣ ಅಥವಾ ಬದಲಾಗುವ ಬಣ್ಣ ನೋಡೋದಾದರೆ ಆಮ್ಲದೊಂದಿಗೆ ಕಡು ಗುಲಾಬಿ ಬಣ್ಣವನ್ನು, ಪ್ರತ್ಯಾಮ್ಲದೊಂದಿಗೆ ಸ್ವಲ್ಪ ಪ್ರಮಾಣದ ಹಸಿರು ಅಥವಾ ನೀಲಿ ಮಿಕ್ಸ್ ಇರೋ ಬಣ್ಣವನ್ನು ಇದು ನೀಡುತ್ತೆ. ತಟಸ್ಥೀಕರಣ ಅಂತ ಹೇಳೋದಾದರೆ ಆಮ್ಲ ಮತ್ತು ಪ್ರತ್ಯಾಮ್ಲದ ನಡುವಿನ ಕ್ರಿಯೆಯಾಗಿದ್ದು ಈ ಕ್ರಿಯೆಯಲ್ಲಿ ಉಷ್ಣ ಬಿಡುಗಡೆಯೊಂದಿಗೆ ಲವಣ ಮತ್ತು ನೀರು ಉತ್ಪತ್ತಿಯಾಗುತ್ತದೆ.
ಉದಾಹರಣೆ ನೋಡೋದಾದರೆ ಹೈಡ್ರೋಕ್ಲೋರಿಕ್ ಆಮ್ಲ, ಸೋಡಿಯಂ ಹೈಡ್ರೋಕ್ಲೋರಿಕ್ ಆಮ್ಲ ಆಸಿಡ್ ಆಗಿರುತ್ತೆ, ಸೋಡಿಯಂ ಹೈಡ್ರಾಕ್ಸೈಡ್ ಬೇಸ್ ಆಗಿರುತ್ತೆ. ಇವೆರಡರ ವರ್ತನೆಯಿಂದ ಸೋಡಿಯಂ ಕ್ಲೋರೈಡ್ ಎಂಬ ಲವಣ ಉಂಟಾಗುತ್ತೆ, ಜೊತೆಗೆ ನೀರು ಉತ್ಪತ್ತಿ ಆಗುತ್ತೆ. ಇನ್ನು ಅಜೀರ್ಣತೆಗೆ ಬಳಸುವ ಆಮ್ಲ ನಿರೋಧಕ ಮ್ಯಾಗ್ನೀಷಿಯಂ ಹಾಲು. ಇರುವೆ ಕಚ್ಚುವಿಕೆ ಬಳಸುವ ತಟಸ್ಥೀಕರಣ ನೋಡೋದಾದರೆ ಒದ್ದೆ ಮಾಡಿದ ಅಡುಗೆ ಸೋಡಾ ಅಥವಾ ಸತುವಿನ ಕಾರ್ಬೋನೇಟ್ ಕ್ಯಾಲಮೈನ್ ದ್ರಾವಣ ಆಗಿರುತ್ತೆ. ಮಣ್ಣು ಅತಿಯಾಗಿ ಆಮ್ಲೀಯವಾದಾಗ ಅದಕ್ಕೆ ಸೇರಿಸುವ ಪ್ರತ್ಯಾಮ್ಲ ನೋಡೋದಾದರೆ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಅಥವಾ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಆಮ್ಲ ಮಳೆಗೆ ಕಾರಣವಾಗುವ ಅನಿಲ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಡೈಆಕ್ಸೈಡ್. ಲಿಟ್ಮಸ್ ನೈಸರ್ಗಿಕ ಸೂಚಕವನ್ನು ಯಾವ ಜೀವಿಯಿಂದ ಪಡೆಯುವುದಂದರೆ ಕಲ್ಲು ಹೂಗಳಂಥ ಜೀವಿಗಳಿಂದ ಪಡೆಯುವರು. ತುಕ್ಕು ಹಿಡಿಯುವ ಪ್ರಕ್ರಿಯೆಯಲ್ಲಿ ಉತ್ಪನ್ನವಾಗುವ ಸಂಯುಕ್ತ ನೋಡೋದಾದರೆ ಕಬ್ಬಿಣದ ಆಕ್ಸೈಡ್. ಮ್ಯಾಗ್ನೀಷಿಯಂ ತಂತಿಯನ್ನು ಜ್ವಾಲೆಯೆಂದು ಉರಿಸಿದಾಗ ಬಿಡುಗಡೆ ಆಗುವ ಸಂಯುಕ್ತ ಮ್ಯಾಗ್ನೀಷಿಯಂ ಆಕ್ಸೈಡ್. ಮ್ಯಾಗ್ನೀಷಿಯಂ ಆಕ್ಸೈಡ್ ಇದು ನೀರಿನೊಂದಿಗೆ ಪ್ರತಿವರ್ತಿಸಿದಾಗ ಬಿಡುಗಡೆಗೆ ಆಗುವ ಪ್ರತ್ಯಾಮ್ಲ ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್. ರಾಸಾಯನಿಕ ಪ್ರಕ್ರಿಯೆ ಅಂದ್ರೇನು? ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಧಾತು ಅಥವಾ ಸಂಯುಕ್ತಗಳು ನಿರ್ದಿಷ್ಟ ಅನುಪಾತದಲ್ಲಿ ಕೂಡಿ ಹೊಸ ಉತ್ಪನ್ನವಾಗೋ ಪ್ರಕ್ರಿಯೆ. ಈ ರಾಸಾಯನಿಕ ಪ್ರಕ್ರಿಯೆ ಆಯಿತು ಅಂದರೆ ಒಂದು ವೇಳೆ ಶಬ್ದ ಉತ್ಪತ್ತಿ ಆಗುತ್ತೆ, ಅಥವಾ ವಾಸನೆಯಲ್ಲಿ ಬದಲಾವಣೆ ಆಗ್ಬೋದು, ಅಥವಾ ಬಣ್ಣದಲ್ಲಿ ಬದಲಾವಣೆ ಆಗ್ಬೋದು, ಅಥವಾ ಅನಿಲ ಉತ್ಪತ್ತಿ ಆಗ್ಬೋದು. ತಾಮ್ರದ ಸಲ್ಫೇಟ್ ದ್ರಾವಣವು ಕಬ್ಬಿಣದೊಂದಿಗೆ ವರ್ತಿಸಿದಾಗ ಉಂಟಾಗುವ ಉತ್ಪನ್ನ ಬರೆಯಿರಿ ಅಂತ ನೋಡೋದಾದರೆ ಅದು ಕಬ್ಬಿಣದ ಸಲ್ಫೇಟ್ ದ್ರಾವಣ ಉಂಟಾಗುತ್ತೆ ಮತ್ತು ತಾಮ್ರ ಉಂಟಾಗುತ್ತೆ. ಈ ಕಬ್ಬಿಣದ ಸಲ್ಫೇಟ್ ಹಸಿರು ಬಣ್ಣದ್ದಾಗಿರುತ್ತೆ ಮತ್ತು ತಾಮ್ರ ಕಂದು ಬಣ್ಣದ್ದು ಆಗಿರುತ್ತೆ. ಕೆಲವೊಮ್ಮೆ TET ಕ್ವಶನ್ನಲ್ಲಿ ಇರಬಹುದು ಅಥವಾ CET ಕ್ವಶನ್ನಲ್ಲಿ ಈ ರೀತಿ ಕ್ವಶನ್ ಕೊಟ್ಟೆ ಉಂಟಾಗುವ ಕಬ್ಬಿಣದ ಸಲ್ಫೇಟ್ ದ್ರಾವಣ ಬಣ್ಣವನ್ನು ಗುರುತಿಸ್ಲಿಕ್ಕೂ ಕೊಡ್ತಾರೆ. ಅಂದರೆ ಹಸಿರು ಬಣ್ಣನ, ನೀಲಿ ಬಣ್ಣನ, ಈ ರೀತಿ ಬಣ್ಣವನ್ನು ಗುರುತಿಸ್ಲಿಕ್ಕೂ ಕೂಡ ಕೊಡ್ತಾರೆ. ಕಾರ್ಬನ್ ಡೈಆಕ್ಸೈಡ್ ಇದು ಸುಣ್ಣದ ತಿಳಿನೀರಿನೊಂದಿಗೆ ವರ್ತಿಸಿದಾಗ ಉಂಟಾಗುವ ಉತ್ಪನ್ನ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತು ನೀರು. ಸೂರ್ಯನ ವಿಕಿರಣದ ವಿರುದ್ಧ ಇರುವ ನೈಸರ್ಗಿಕ ಸುರಕ್ಷಾ ಕವಚವೇ ಓಜೋನ್. ಇಲ್ಲಿವರೆಗೆ 50 ಕ್ವಶನ್ಗಳನ್ನು ನಾವು ಪೂರೈಸಿದ್ದೇವೆ. ಮುಂದಿನ ಅವಧಿಯಲ್ಲಿ ಇನ್ನೂ ಹೆಚ್ಚಿನ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸಿಗೆ ಕೂಡ ಇದನ್ನು ಶೇರ್ ಮಾಡಿ, ಅವರು ಕೂಡ ಈ ವಿಡಿಯೋದ ಹೆಲ್ಪನ್ನು ಪಡ್ಕೊಳ್ಳಿ. Thank you for watching video. Share and subscribe our channel. Bye.